Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದ ಮೇಲೆ ಬರುವಂತಹ ಫಾರ್ಮುಲಾಸ್ ಗೊತ್ತಿರಬೇಕು. ಯಾವಂದ್ರೆ ತ್ರಿಕೋನಮಿತಿಯ ವ್ಯುತ್ಕ್ರಮಗಳು ಯಾವ್ಯಾವ್ರಿ ನೋಡ್ರಿ ಇಲ್ಲಿ. ಸೈನ್ ಥೀಟಾನ ಹೆಂಗೆ ಬರೀತೀರಿ? 1// ಕೊಸೆಕ್ ತೀಟಾ ಅಂತ ಬರಿತೀರಿ. ಇದು ರೆಸಿಪ್ರೊಕಲ್. ಸೈನ್ ತೀಟಾದ ರೆಸಿಪ್ರೊಕಲ್ ಏನ್ರಿ? ಕೊಸೆಕ್ ತೀಟಾ ಅಂತ ಬರಿತೀರಿ. ಕಾಸ್ ತೀಟಾದು 1// ಸೆಕ್ ತೀಟಾ. ಟ್ಯಾನ್ ತೀಟಾದ ರೆಸಿಪ್ರೊಕಲ್ ರೀ 1// ಕಾಟ್ ತೀಟಾ. ಅದೇ ರೀತಿ ಕೊಸೆಕ್ ತೀಟಾದ್ರಿ. ಕೊಸೆಕ್ ತೀಟಾ ರೆಸಿಪ್ರೊಕಲ್ ಏನ್ರಿ? ಇಲ್ಲಿ ಸೈನ್ ತೀಟಾದ ಕೊಸೆಕ್ ತೀಟಾ ಆಗೈತೆ ಅಂದ್ರೆ ಕೊಸೆಕ್ ತೀಟಾದ ಏನಾಗುತ್ತೆ ರೆಸಿಪ್ರೊಕಲ್ 1// ಸೈನ್ ತೀಟಾ. ಸೆಕ್ ತೀಟಾದ ರೆಸಿಪ್ರೊಕಲ್ ರೀ 1// ಕಾಸ್ ತೀಟಾ. ಅದೇ ರೀತಿ ಕಾಟ್ ತೀಟಾದ್ರಿ ಕಾಟ್ ತೀಟಾ ಈಸ್ ಈಕ್ವಲ್ ಟು 1// ಟ್ಯಾನ್ ತೀಟಾ. ಈಗ ಗೊತ್ತಾಯ್ತು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಯಾವುದಂದರೆ ಟ್ಯಾನ್ ತೀಟಾನ ಹೆಂಗೆ ಬರಿಬೋದು? ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಸೈನ್ ತೀಟಾ / ಕಾಸ್ ತೀಟಾ. ಗೊತ್ತಾಯ್ತು. ಇದು ಫಸ್ಟ್ ಮೇನ್, ಇದು ಸೆಕೆಂಡ್, ಥರ್ಡ್ ಮೇನ್. ಐಡೆಂಟಿಟೀಸ್ ಅಂದರೆ ನಿತ್ಯ ಸಮೀಕರಣಗಳು. ನಿತ್ಯ ಸಮೀಕರಣಗಳು ಯಾವ್ಯಾವ್ರಿ ನಿತ್ಯ ಸಮೀಕರಣಗಳು ಅಂದರೆ? ನೋಡೋಣ್ರಿ. ಫಸ್ಟ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1. ನೆಕ್ಸ್ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ತೀಟಾ. ಥರ್ಡ್ ಒನ್ cot square theta plus 1 is equal to cosec square theta. ಇವು ಮೂರು ಐಡೆಂಟಿಟೀಸ್ ಅಥವಾ ನಿತ್ಯ ಸಮೀಕರಣಗಳು ಬಂದರೆ ನಿಮ್ಗೆ ಉಳ್ಕಿದ್ದು ಬರ್ತಾವೆ. ನೋಡೋಣ್ರಿ. ಫಸ್ಟ್ ಯಾವುದೈತಿ? ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1. ಇಲ್ಲಿ ತೀಟಾ ಬದಲಿ ಇನ್ ಟರ್ಮ್ಸ್ ಆಫ್ ನೀವು ತೀಟಾ ಏನು ಹಾಕೋಬೋದು, ಬಿ ಹಾಕೋಬೋದು, ಬೇಕಾದ ಹಾಕೋಬೋದು. ನಾನು ತೀಟಾ ಅಂತ ತೊಗೋತೀನಿ. ಅಂದರೆ ಒಂದು ಲಂಬಕೋನ ತ್ರಿಭುಜವನ್ನು ತೊಗೊಂಡಿದ್ದೀನಿ. ಆ ಲಂಬಕೋನ ತ್ರಿಭುಜದಲ್ಲಿ ಇದು 90 ಡಿಗ್ರಿ ಇರ್ತೈತಿ. ಆ್ಯಂಗಲನ್ನು ಡಿಫೈನ್ ಮಾಡಿದ್ದೀನಿ ಅಷ್ಟೇ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಅಂತ ನಿಮ್ಗೆ ಐಡೆಂಟಿಟಿ ಮೇನ್ ಫಾರ್ಮುಲಾ ಗೊತ್ತೈತಿ. ಇದರಿಂದ ನೀವು 2 ಸಬ್ ಫಾರ್ಮುಲಾಸ್ ಕ್ರಿಯೇಟ್ ಮಾಡ್ಬೋದು. ಯಾವ ಥರ ನೋಡಿರಿ. ನಿಮಗೆ ಸೈನ್ ಸ್ಕ್ವೇರ್ ತೀಟಾ ಬೇಕಾಗಿತ್ತು ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಬರಿಬೋದು. ಅಥವಾ ಲೆಕ್ಕಗಳನ್ನ ಬಿಡಿಸುವಾಗ ನಿಮಗೆ ಗೊತ್ತಾಗುತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಬಂದರೆ ಸೈನ್ ಸ್ಕ್ವೇರ್ ತೀಟಾ ಅಂತ ಹಾಕೋಬೇಕು. ಅಥವಾ ಸೈನ್ ಸ್ಕ್ವೇರ್ ತೀಟಾ ಇದ್ದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತಲೂ ಹಾಕೋಬೋದು. ಅದೇ ರೀತಿ ಕಾಸ್ ಸ್ಕ್ವೇರ್ ತೀಟಾ ಅಂತ ಇದ್ದರೆ ಏನು ಮಾಡಬೇಕು? 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಹಾಗಾದರೆ ನೀವು ಈ ಎರಡು ಫಾರ್ಮುಲಾ ಬೇಕಾದರೆ ನಿಮಗೆ ಮೇನ್ ಏನು ಬೇಕು? ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಅಂತ ಬೇಕಾ? ಹಾಗಾದ್ರೆ ಮೇನಾಗಿ ಇದನ್ನು ನೆನಪಿಟ್ಕೋಬೇಕು. ಇದನ್ನು ನೆನಪಿಟ್ಕೊಂಡ್ರೆ ಇವು ಎರಡು ಫಾರ್ಮುಲಾಸ್ ನಿಮಗೆ ಬರ್ತಾವೆ. ಅದೇ ರೀತಿ ಇನ್ನೊಂದು ಫಾರ್ಮುಲಾ ಏನೈತಿ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ತೀಟಾ. ಇದು ಮೇನ್ ಫಾರ್ಮುಲಾ. ಇದರಿಂದನೂ 2 ಫಾರ್ಮುಲಾ ಕ್ರಿಯೇಟ್ ಮಾಡ್ಬೋದು. ಒಂದನೇ ಫಾರ್ಮುಲಾ ಏನು? ನಮಗೇನಾದರೂ ಟ್ಯಾನ್ ಸ್ಕ್ವೇರ್ ತೀಟಾ ಬೇಕಾಗಿತ್ತು ಅಂದರೆ ಅಥವಾ ಟ್ಯಾನ್ ಸ್ಕ್ವೇರ್ ತೀಟಾ ಇದ್ದರೆ ಅದನ್ನು ಹೆಂಗೆ ಬರಿಬೋದು? ಸೆಕ್ ಸ್ಕ್ವೇರ್ ತೀಟಾ ಮೈನಸ್ 1 ಅಂತ ಬರಿಬೋದಾ? ನೆಕ್ಸ್ಟ್ ನಿಮಗೆ ಸೆಕ್ ಸ್ಕ್ವೇರ್ ಬೇಕಾಗೈತಿ. ಸೆಕ್ ಸ್ಕ್ವೇರ್ ಇದೆ 1 ಬೇಕಾಗಿತ್ತಂದರೆ 1 ಈಸ್ ಈಕ್ವಲ್ ಟು ಏನಾಗುತ್ತೆ?
ಸೆಕ್ ಸ್ಕ್ವೇರ್ ತೀಟಾ ಮೈನಸ್ ಈ ಟ್ಯಾನ್ ಸ್ಕ್ವೇರ್ ತೀಟಾನ ಈ ಕಡೆ ಹೋದರೆ ಏನಾಗುತ್ತೆ, ಇದೇನೈತಿ ಪ್ಲಸ್ ಐತೆ, ಪ್ಲಸ್ ಇದ್ದಿದ್ದು ಈಸ್ ಈಕ್ವಲ್ ಟು ದಿಂದ ಹೊರಗಡೆ ಹೋದರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಹಾಗಾದರೆ ಟ್ಯಾನ್ ಸ್ಕ್ವೇರ್ ತೀಟಾ ಗೊತ್ತಾತ್ರಿ. ಒಂದು ಫಾರ್ಮುಲಾದಿಂದ ಎರಡು ಫಾರ್ಮುಲಾ ಕ್ರಿಯೇಟ್ ಮಾಡ್ಬೋದಾ? ಅದೇ ರೀತಿ ಮೂರನೇದು ಫಾರ್ಮುಲಾ ಏನಿದೆ, ಕಾಟ್ ಸ್ಕ್ವೇರ್ ತೀಟಾ ಪ್ಲಸ್ 1 ಈಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ತೀಟಾ. ಹೌದ್ರಿ. ಇವಾಗ ನಿಮಗೆ ಏನು ಬೇಕಾಗೈತಿ, ಒಂದನೇ ಫಾರ್ಮುಲಾ ಇದ್ರೊಳಗೆ ಕಾಟ್ ಸ್ಕ್ವೇರ್ ತೀಟಾ ಬೇಕಾಗೈತಿ. ಹಾಗಾದರೆ ಏನು ಮಾಡಬೇಕು, ಕೊಸೆಕ್ ಸ್ಕ್ವೇರ್ನ ಆ್ಯಸ್ ಇಟ್ ಈಸ್ ಇರ್ತೀನಿ, ಹೌದಾ. ಒನ್ ಬೇಡ ಅಂದರೆ ಈ ಕಡೆ ಹಾಕ್ಬಿಡ್ಬೇಕು. ಹಾಗಾದ್ರೆ ಏನಾಗುತ್ತಾ, -1. ಅದೇ ರೀತಿ 1 ಬೇಕಾಗಿದ್ದಾಗ ಈಗ ಕಾಟ್ ಸ್ಕ್ವೇರ್ ತೀಟಾ ಬೇಡ. ಹಾಗಾದರೆ ನಾವೇನು ಮಾಡಬೇಕು, ಈ ಕಡೆ ಹೊರಗೆ ಹಾಕಬೇಕು. ಹಾಗಾದರೆ ಸೆಕ್ ಸ್ಕ್ವೇರ್ ತೀಟಾ ಮೈನಸ್ ಕಾಟ್ ಸ್ಕ್ವೇರ್ ತೀಟಾನ ಹೊರಗೆ ಹಾಕಿದ್ರೆ ಏನಾಗ್ತ್ರಿ, ಕಾಟ್ ಸ್ಕ್ವೇರ್ ತೀಟಾ. ಹೌದ್ರಿ. ಹಂಗಾರೆ ಒಂದು ಫಾರ್ಮುಲಾದಿಂದ ನಿಮ್ಗೆ ಎರಡು ಫಾರ್ಮುಲಾ ಕ್ರಿಯೇಟ್ ಆಯಿತು. ಆದರೆ ನೀವು ಏನು ಮೇನ್ ನೆನಪಿಟ್ಕೋಬೇಕು, ಈ ಮೂರು ಫಾರ್ಮುಲಾ. ಇದು ಅಂತೂ ಗೊತ್ತಾಗುತ್ತೆ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಅಂತ ಗೊತ್ತಾಗುತ್ತೆ. ಇವನ್ನ ಹೆಂಗೆ ನೆನಪಿಟ್ಕೋಬೇಕು ಅಂದರೆ, ಇಲ್ಲಿ ನೋಡಿರಿ ನಿಮಗೆ ಹೇಳ್ತೀನಿ, ಇದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ತೀಟಾ. ಇಲ್ಲಿ ಏನು ನಿಮಗೆ ಹೇಳಕ್ಕೆ ಸಿಕ್ಕಿಲ್ಲ ನೆನಪಿಟ್ಕೊಳಕ್ಕೆ. ಇಲ್ಲಿ ಥರ್ಡ್ ಒನ್ ಹೆಂಗೆ ನೆನಪಿಟ್ಕೋಬೇಕಂದ್ರೆ, ಇಲ್ಲಿ ನೋಡಿರಿ ಕಾಟ್ ಸ್ಕ್ವೇರ್ ಅಂದರೆ ಸಿ ಬರುತ್ತೆ, ಕೊಸೆಕ್ ಸ್ಕ್ವೇರ್ ಅಂದ್ರೂ ಸಿ ಬರುತ್ತೆ. ಹಾಗಂದರೆ ಕಾಟ್ ಸ್ಕ್ವೇರ್ ಕೊಸೆಕ್ ಸ್ಕ್ವೇರ್ ಒಂದೇ ಫಾರ್ಮುಲಾದಾಗ ಬರ್ತಾವ. ಕಾಟ್ ಸ್ಕ್ವೇರ್ ತೀಟಾ ಪ್ಲಸ್ 1 ಈಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ತೀಟಾ ಅಂತ ಹೇಳ್ಬೋದಾ. ಹಾಗಾದರೆ ಇವು ಎರಡು ನೆನಪಿಟ್ಕೊಂಡ್ರೆ ಉಳಿಕಿದ್ದು ಯಾವುದು, ಉಳಿದಿದ್ದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ತೀಟಾ. ಇದು ಒಂದು ನೆನಪಿಟ್ಕೊಳಕ್ಕಾಗುತ್ತಲ್ರಿ. ಈ ಫಾರ್ಮುಲಾಸ್ ಅರ್ಥ ಆಗಿದೆ ಅಂದ್ಕೊಡ್ತೀನಿ. ನೆಕ್ಸ್ಟ್ ತ್ರಿಕೋನಮಿತಿ ಅನುಪಾತಗಳ ಕೋಷ್ಟಕ. ಇಲ್ಲಿ ನೋಡಿರಿ, ಆ್ಯಂಗಲ್ ಏಕಂತ ಕೊಟ್ಟಿದ್ದಾರೆ. ಸೈನ್ ಎ ಅದು 0 ಡಿಗ್ರಿ ಇದ್ದಾಗ ಏನಾಗುತ್ತೆ, 30 ಡಿಗ್ರಿ ಇದ್ದಾಗ ಏನಾಗುತ್ತೆ, 45 ಡಿಗ್ರಿ ಇದ್ದಾಗ ಏನಾಗುತ್ತೆ, 60 ಡಿಗ್ರಿ ಇದ್ದಾಗ, 90 ಡಿಗ್ರಿ ಇದ್ದಾಗ ಏನಾಗುತ್ತೆ ಅಂತ ನೀವು ಬೈಪಟ್ ಮಾಡಬೇಡ್ರಿ. ಆ್ಯಂಗಲ್ ಫೈನ್ ಮಾಡೋಕ್ಕೆ ಸಿಂಪಲ್ ಆಗಿರೋ ಟ್ರಿಕ್ ಹೇಳ್ಕೊಡ್ಲಿ ರೀ. ಇಲ್ಲಿ ನೋಡಿರಿ, 1 2 4 ತನಕ ಬರ್ತಾವಿಲ್ರಿ. 0 1 2 3 4 ಇವು 5 ಅಂಕಿ ಬರ್ತಾವ್ರಿ. ಇದಕ್ಕೇನು ಮಾಡಿರಿ, 4 ಡಿವೈಡ್ ಮಾಡಿರಿ. ಡಿವೈಡ್ ಮಾಡಿದರೆ ಇದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು, ಸ್ಕ್ವೇರ್ ರೂಟ್ ಹಾಕಬೇಕು. ಇಲ್ಲಿ ನೋಡಿರಿ, 0/4 ಡಿವೈಡ್ ಮಾಡಿದರೆ ಏನು ಬರುತ್ತೆ, 0ನ ಬರುತ್ತೆ. ಇಲ್ಲಿ ನೋಡಿರಿ, 1 / 4 ಇದೆ. ಸ್ಕ್ವೇರ್ ರೂಟ್ ಆಫ್ 4 ಏನು, 2ನ. ಸ್ಕ್ವೇರ್ ರೂಟ್ ಆಫ್ 1 1, ಸ್ಕ್ವೇರ್ ರೂಟ್ ಆಫ್ 4 2. ಇಲ್ಲಿ ನೋಡಿರಿ, ಸ್ಕ್ವೇರ್ ರೂಟ್ ಆಫ್ 2 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4. ಹಾಗಾದ್ರೆ ಏನಂತ ಬರ್ತೀರಿ, ಸ್ಕ್ವೇರ್ ರೂಟ್ 2 1 2 2. ಹಾಗಂದರೆ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಆಯಿತಾ. ಇದು ಸ್ಕ್ವೇರ್ ರೂಟ್ ಆಫ್ 3 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4 ಇದ್ದಿದ್ದು ಏನಾಗುತ್ತೆ, 2 ಆಗುತ್ತೆ ರೀ. ಸ್ಕ್ವೇರ್ ಇಲ್ಲಿ 4 1 4 1. ಸ್ಕ್ವೇರ್ ರೂಟ್ ಆಫ್ 1 ಬೆಲೆ ಎಷ್ಟು, 1. ಇಷ್ಟು ಅರ್ಥ ಆಯ್ತು ರೀ. ಇದನ್ನ ಇವ ಏನು ರೀ, ಸೈನ್ ವ್ಯಾಲ್ಯೂ. ಇಲ್ಲಿ ನೋಡಿರಿ, ಸೈನ್ 0 ಅಂದರೆ 0. ಸೈನ್ 30 ಅಂದರೆ ಎಷ್ಟು ಬಂತು, 1 ಡಿವೈಡೆಡ್ ಬೈ 2. 1 ಡಿವೈಡೆಡ್ ಬೈ 2. ಸೈನ್ 45 ಡಿಗ್ರಿ ಅಂದರೆ 1 ಡಿವೈಡೆಡ್ ಬೈ ರೂಟ್ 2. ಇಲ್ಲಿ ಬಂದಿದೆ ಅಲ್ರಿ, 1 ಡಿವೈಡೆಡ್ ಬೈ ರೂಟ್ 2. 1 ಡಿವೈಡೆಡ್ ಬೈ ರೂಟ್ 2. ಸೈನ್ 60 ಅಂದರೆ ರೂಟ್ 3/2. ರೂಟ್ 3/2. ಸೈನ್ 90 ಬೆಲೆ 1. ಸೈನ್ 90 ಈಸ್ ಈಕ್ವಲ್ ಟು 1. ಇದು ಗೊತ್ತಾಯ್ತು ರೀ. ಇಷ್ಟು ಸೈನ್ ಎದ ಟ್ರಿಕ್ ನಿಮಗೆ ಗೊತ್ತಾಯ್ತು ರೀ. ಕಾಸ್ ಏನು ಮಾಡಬೇಕು, ಸೈನ್ ಎದ ರೆಸಿಪ್ರೊಕಲ್ ಏನಾಗಿರ್ತೈತಿ, ಕಾಸ್ ಎ ಆಗಿರ್ತೈತಿ. ಇದ್ರ ಉಲ್ಟಾನ ಬರ್ಕೊಂಬಿಡೋದು. 1 ರೂಟ್ 3/2, 1/√2, 1/2, 0. ನೆಕ್ಸ್ಟ್ ಟ್ಯಾನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, ಇದನ್ನು ಡಿವೈಡ್ ಮಾಡೋದು. 0 ಡಿವೈಡೆಡ್ ಬೈ 1 0 ಆಗುತ್ತಾ.
1 ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ √3/2 ಅಂದರೆ 2 ಕ್ಯಾನ್ಸಲ್ ಆಯಿತು. ಅಂದರೆ ಎಷ್ಟು ಉಳಿತು? 1 ಡಿವೈಡೆಡ್ ಬೈ √3. 1 ಡಿವೈಡೆಡ್ ಬೈ √2 ಹೋಲ್ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ √2 ಅಂದರೆ ಎಷ್ಟಾಯಿತು? 1 ಆಯಿತು. √3/2 ಹೋಲ್ ಡಿವೈಡೆಡ್ ಬೈ 1/2 ಅಂದರೆ 2 ಕ್ಯಾನ್ಸಲ್ ಆಯಿತು. ಏನು ಉಳಿತು? √3 ಉಳಿತು. 1 ಡಿವೈಡೆಡ್ ಬೈ 0 ಅಂದರೆ ಇನ್ಫಿನಿಟಿ ಆರ್ ನಾಟ್ ಡಿಫೈನ್ಡ್ ಅಂತ ಯೂಸ್ ಮಾಡ್ತಾರೆ. ಅದನ್ನು ಇದಕ್ಕೆ ಇನ್ಫಿನಿಟಿ ಅಂತಲೂ ಯೂಸ್ ಮಾಡ್ತಾರೆ, ಈ ಥರ ಸಿಂಬಾಲು ಇನ್ಫೈನೈಟ್ ಆರ್ ನಾಟ್ ಡಿಫೈನ್ಡ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಕೊಸೆಕ್ ಎ ಏನು? ಕೊಸೆಕ್ ಎನ ಯಾವ ಥರ ಡಿಫೈನ್ ಮಾಡ್ತೀರಾ? ಕೊಸೆಕ್ ಎ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ಎನ. ಅದೇ ರೀತಿ ಏನು ಮಾಡಬೇಕು? 1 ಡಿವೈಡೆಡ್ ಬೈ ಸೈನ್ ಎ ಮಾಡಬೇಕು. 1 ಡಿವೈಡೆಡ್ ಬೈ ಸೈನ್ ಎ ಅಂದರೆ ಏನಾಗುತ್ತಾ? ನಾಟ್ ಡಿಫೈನ್ಡ್. ಹೌದಾ? 1 ಡಿವೈಡೆಡ್ ಬೈ 1/2 ಅಂದರೆ ಎಷ್ಟಾಯಿತು? 2. 1 ಡಿವೈಡೆಡ್ ಬೈ 1/√2 ಅಂದರೆ ಎಷ್ಟಾಯ್ತು ರೀ? √2. 1 ಡಿವೈಡೆಡ್ ಬೈ √3/2 ಅಂದರೆ ಎಷ್ಟಾಯಿತು? 2 ಡಿವೈಡೆಡ್ ಬೈ √3. 1 ಡಿವೈಡೆಡ್ ಬೈ 1 ಅಂದರೆ 1 ಆಯಿತು. ಇದು ಗೊತ್ತಾಯ್ತು. ಇದು ರೆಸಿಪ್ರೋಕಲ್ ಇದಾಗಿರ್ತೈತಿ. ಹಾಗಾದರೆ ಸೆಕ್ 0 ಡಿಗ್ರಿ 1, ಸೆಕ್ 30 ಡಿಗ್ರಿ 2 ಡಿವೈಡೆಡ್ ಬೈ √3, ಸೆಕ್ 45 ಡಿಗ್ರಿ √2, ಸೆಕ್ 60 ಡಿಗ್ರಿ 2, ಸೆಕ್ 90 ಡಿಗ್ರಿ ನಾಟ್ ಡಿಫೈನ್ಡ್. ಅದೇ ರೀತಿ ಕಾಟ್ ಎ ಯಾವ ರೀತಿ ಬರಿತೀರಾ? ಕಾಟ್ ಎ ಎದರ ರೆಸಿಪ್ರೋಕಲ್? ಟ್ಯಾನ್ ಎದ ರೆಸಿಪ್ರೋಕಲ್. ಹಾಗಾದರೆ ಫಸ್ಟ್ ಏನಂತ ಬರಿತೀರಿ? ಟ್ಯಾನ್ 0 ಡಿಗ್ರಿ ಅಂದರೆ ನಾಟ್ ಡಿಫೈನ್ಡ್, ಟ್ಯಾನ್ 30 ಡಿಗ್ರಿ ಅಂದರೆ √3, ಟ್ಯಾನ್ 45 ಡಿಗ್ರಿ ಅಂದರೆ 1, ಟ್ಯಾನ್ 60 ಡಿಗ್ರಿ ಅಂದರೆ 1 ಡಿವೈಡೆಡ್ ಬೈ √3, ಟ್ಯಾನ್ 90 ಡಿಗ್ರಿ ಅಂದರೆ 0. ಇಷ್ಟು ಅರ್ಥ ಆಯ್ತಲ್ರಿ? ಈ ಕೋಷ್ಟಕವನ್ನು ಈಸಿಯಾಗಿ ನೆನಪಿಟ್ಕೋಬೋದು ರೀ. ಈ ಟ್ರಿಕ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.